ಕಳೆದ 24 ಗಂಟೆಗಳಲ್ಲಿ ಮಿಡ್ಲ್ ಈಸ್ಟ್ ಅಲ್ಲಿ ನಡೀತಾ ಇರತಕ್ಕಂಥ ಯುದ್ಧ, ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರತಕ್ಕಂಥ ಒಂದು ಯುದ್ಧ ಅನ್ನೋದು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಹೇಗಂತಂದ್ರೆ ಇರಾನ್ ದುಬೈನ ಒಂದು ಟವರ್ ನ ಮೇಲೆ ದಾಳಿಯನ್ನ ಮಾಡಿದೆ. ಅದು ಜನವಸತಿ ಇರ್ತಕ್ಕಂಥ ಒಂದು ಟವರ್ ನ ಮೇಲೆ. ಅದಷ್ಟೇ ಅಲ್ಲದೆ ಅಮೆರಿಕಾಗೆ ಸಂಬಂಧಿಸಿದಂತಹ ಒಂದು ಹಡಗು ಏನು ಈ ತೈಲವನ್ನ ಸಾಗಾಣಿಕೆ ಮಾಡ್ತಾ ಇರ್ತಕ್ಕಂಥ ಹಡಗಿನ ಮೇಲೆ ಒಂದು ಸೂಸೈಡ್ ಬೋಟ್ ಅನ್ನ ಕಳಿಸಿ ಅದನ್ನ ಸ್ಫೋಟಿಸಿದೆ. ಅದಷ್ಟೇ ಅಲ್ಲದೆ ಇರಾನ್ ಒಂದು ಅಮೆರಿಕಾಗೆ ಸಂಬಂಧಿಸಿದ ಯುದ್ಧ ವಿಮಾನಗಳಿಗೆ ರೀಫ್ಯೂಲಿಂಗ್ ಮಾಡ್ತಾ ಇರ್ತಕ್ಕಂಥ ಒಂದು ಫೈಟರ್ ಜೆಟ್ ಅನ್ನ ಕೂಡ ಸ್ಫೋಟಿಸಿದ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಅದಷ್ಟೇ ಅಲ್ಲದೆ ಮತ್ತೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ ರಷ್ಯಾ ಮತ್ತೆ ಚೈನಾ ಅನ್ನೋದು ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದಾವೆ ಅನ್ನೋದು ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಸುದ್ದಿ ಆಗ್ತಾ ಇದೆ. ಇಷ್ಟಕ್ಕೂ ಯಾವ ರೀತಿ ಇವೆರಡು ದೇಶಗಳು ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ ಅಂಡ್ ಲಾಸ್ಟ್ 24 ಅವರ್ಸ್ ಅಲ್ಲಿ ಏನು ವಿದ್ಯಮಾನಗಳು ನಡೆದಿದೆ ಈ ಒಂದು ಮಿಡ್ಲ್ ಈಸ್ಟ್ ನಲ್ಲಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ದುಬೈ ಟವರ್ ನ ಮೇಲೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಹೇಳೋದಾದ್ರೆ ಯುಎಇ ಒಂದು ಆಂಟಿ ಮಿಸೈಲ್ ಸಿಸ್ಟಮ್ ಅನ್ನ ಅಂತಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡಿರ್ತದೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಇರಾನ್ ಕಡೆಯಿಂದ ಬರ್ತಕ್ಕಂಥ ಡ್ರೋನ್ ಗಳಾಗಿರ್ಬೋದು ಅಥವಾ ಮಿಸೈಲ್ ಗಳನ್ನಾಗಿರ್ಬೋದು ಅವುಗಳನ್ನ ಗಾಳಿಯಲ್ಲಿ ಇಂಟರ್ಸೆಪ್ಟ್ ಮಾಡ್ತಾ ಇರುತ್ತೆ. ಹಾಗೆ ಇಂಟರ್ಸೆಪ್ಟ್ ಮಾಡಬೇಕಾದ್ರೆ ಒಂದು ಡ್ರೋನ್ ನ ಅಥವಾ ಒಂದು ಮಿಸೈಲ್ ನ ಒಂದು ಅವಶೇಷ ಬಂದ್ಬಿಟ್ಟು ಆ ಒಂದು ಟವರ್ ನ ಕಟ್ಟಡಕ್ಕೆ ಒಂದು ಅಪ್ಪಳಿಸುತ್ತೆ. ಅಪ್ಪಳಿಸಬೇಕಾದ್ರೆ ಅಲ್ಲಿರ್ತಕ್ಕಂಥ ಟವರ್ ಗೆ ಒಂದು ಡ್ಯಾಮೇಜ್ ಅನ್ನೋದು ಆಗಿರ್ತದೆ. ಈ ಒಂದು ಘಟನೆ ಅನ್ನೋದು ದುಬೈನ ಪ್ರಮುಖ ವ್ಯಾಪಾರ ರಸ್ತೆ ಆಗಿರ್ತಕ್ಕಂಥ ಒಂದು ಶೇಖ್ ಜಾಯದ್ ರೋಡ್ ನ ಬಳಿ ಇರ್ತಕ್ಕಂಥ ಒಂದು ಹೈ ರೈಸ್ ಕಟ್ಟಡದ ಮೇಲೆ ಈ ಒಂದು ಅವಶೇಷ ಅನ್ನೋದು ಬಂದು ಬಿದ್ದಿರುತ್ತೆ. ಇದಕ್ಕೆ ಅಲ್ಲಿರ್ತಕ್ಕಂಥ ಒಂದು 2 ಫ್ಲಾಟ್ ಗಳಿಗೆ ಹಾನಿ ಅನ್ನೋದಾಗಿರುತ್ತೆ. ಯಾವುದೇ ಆದ ಸಾವು ನೋವುಗಳು ಅನ್ನೋದು ಸಂಭವಿಸಿರೋದಿಲ್ಲ. ಅಂಡ್ ಫೈರ್ ಸಿಬ್ಬಂದಿ ಬಂದ್ಬಿಟ್ಟು ಅದನ್ನ ಹಾರಿಸಿರ್ತಾರೆ. ಕಟ್ಟಡ ಹೊಗೆ ಸುತ್ತಕೊಂಡಿರುತ್ತೆ ಅಂಡ್ ಫೈರ್ ಆಗಿರ್ತದೆ. ಆ ಒಂದು ಘಟನೆಯನ್ನ ಕಂಟ್ರೋಲ್ಗೆ ತಗೊಂಡಿರ್ತಾರೆ. ಅಂಡ್ ಒಂದು ಸೇಫೆಸ್ಟ್ ಸಿಟಿ ಅಂತ ದುಬೈನ ಏನ್ ಹೇಳ್ಕೊಳ್ತಾ ಇದ್ರು, ಇತ್ತೀಚೆಗೆ ನಡೆಯುತ್ತಾ ಇರ್ತಕ್ಕಂಥ ಘಟನೆಗಳು ಇದಕ್ಕೆ ಮತ್ತೆ ಟೂರಿಸಂಗೆ ತುಂಬಾ ಇಂಪ್ಯಾಕ್ಟ್ ಕೊಡುವಂತ ಚಾನ್ಸಸ್ಗಳು ತುಂಬಾ ಇದೆ ಅಂತಾನೆ ಹೇಳ್ಬೋದು ಈ ಘಟನೆಗಳಿಂದ. ಪರ್ಷಿಯನ್ ಗಲ್ಫ್ ಸಮುದ್ರದಲ್ಲಿ ಸಾಗ್ತಾ ಇರತಕ್ಕಂತಹ ಅಮೆರಿಕ ಕಂಪನಿಗೆ ಸಂಬಂಧಿಸಿದಂತಹ ಒಂದು ಹಡಗಿನ ಮೇಲೆ ಆ ಒಂದು ದಾಳಿ ಬಗ್ಗೆ ವಿವರಣೆ ನೋಡೋದಾದ್ರೆ ಆ ಒಂದು ಹಡಗಿನ ಹೆಸರು ಸಫೀಸಿಯಾ ವಿಷ್ಣು ಅಂತ ಹೇಳ್ಬಿಟ್ಟು ಆ ಒಂದು ಹಡಗನದು ಅಮೆರಿಕಾಗೆ ಸಂಬಂಧಿಸಿದಂತ ಒಂದು ಕಂಪನಿಗೆ ಸೇರಿರೋದಾಗಿರ್ತದೆ. ಹಡಗನದು ಇರಾಕ್ನ ಸಮುದ್ರದ ಪ್ರದೇಶದ ಬಳಿ ಸಾಗ್ತಾ ಇರಬೇಕಾದ್ರೆ ಅಚಾನಕ್ ಆಗಿ ಸ್ಫೋಟ ಅನ್ನೋದು ಸಂಭವಿಸಿರ್ತದೆ. ವರದಿಗಳ ಪ್ರಕಾರ ಹೇಳೋದಾದ್ರೆ ಇರಾನ್ ಒಂದು ಬಳಸಿರ್ತಕ್ಕಂಥ ಒಂದು ಸೂಸೈಡ್ ಡ್ರೋನ್ ಬೋಟ್ ಅಥವಾ ಅಂಡರ್ ವಾಟರ್ ಸ್ಫೋಟಕದ ಡ್ರೋನ್ ಅನ್ನ ಬಳಸಿ ಈ ಹಡಗಿಗೆ ಅಪ್ಪಳಿಸಿರೋದ್ರಿಂದ ಇದರ ಪರಿಣಾಮವಾಗಿ ಹಡಗು ಅನ್ನೋದು ಬ್ಲಾಸ್ಟ್ ಆಗಿ ಅಲ್ಲಿ ಸುಮಾರಷ್ಟು ಬೆಂಕಿ ಆಗಿ ಆಹುತಿ ಆಗಿದೆ ಅಂತಾನೆ ವರದಿಗಳು ಬರ್ತಾ ಇದೆ. ಒಂದು ಸೂಸೈಡ್ ಡ್ರೋನ್ ಅಥವಾ ಸೂಸೈಡ್ ಬೋಟ್ ಅನ್ನು ಕಳಿಸಿ ಇರಾನ್ ಆ ಒಂದು ಹಡಗನ್ನ ಸ್ಫೋಟಿಸಿದೆ ಅನ್ನೋದ್ರ ಬಗ್ಗೆ ಕೂಡ ವರದಿಗಳು ಬರ್ತಾ ಇದ್ದಾವೆ. ಈ ಒಂದು ದಾಳಿಯಲ್ಲಿ ಭಾರತಕ್ಕೆ ಸಂಬಂಧಿಸಿದಂತಹ ಒಬ್ಬ ಸಿಬ್ಬಂದಿ ಕೂಡ ಸಾವನ್ನಪ್ಪಿರೋದ್ರ ಬಗ್ಗೆ ವರದಿಗಳಾಗಿದೆ. ಅಂಡ್ ರಿಮೈನಿಂಗ್ ಸಿಬ್ಬಂದಿಗಳನ್ನ ರಕ್ಷಣೆ ಕೂಡ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಬಂದಿದೆ. ಅಮೆರಿಕದ ಒಂದು ಸೇನಾ ವಿಮಾನ ಕೂಡ ಪತನಗೊಂಡಿದೆ. ಅದು ಆ ವಿಮಾನ ಯಾವುದು ಅಂತಂದ್ರೆ ಬೋಯಿಂಗ್ KC-135 ಸ್ಟ್ರಾಟೋ ಟ್ಯಾಂಕರ್ ಅಂತ ಹೇಳ್ಬಿಟ್ಟು ಈ ವಿಮಾನ ಯುದ್ಧ ಕಾರ್ಯಾಚರಣೆಗಳಿಗೆ ಇಂಧನ ಪೂರೈಕೆ ಮಾಡುವುದಕ್ಕೆ ಇದನ್ನ ಬಳಸ್ತಾ ಇದ್ರು. ಮಧ್ಯಪ್ರಾಚ್ಯದಲ್ಲಿ ಆಕಾಶದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರಬೇಕಾದ್ರೆ ಇದೊಂದು ಪತನಗೊಂಡಿದೆ ಅಂತಾನೆ ಹೇಳ್ಬೋದು. ಅಂಡ್ ಅಮೆರಿಕ ಹೇಳೋದ್ರ ಪ್ರಕಾರ ಶತ್ರುಗಳಿಂದ ಇದೊಂದು ಪತನಗೊಂಡಿಲ್ಲ ಅಂತ ಅವರು ಹೇಳ್ತಾ ಇದ್ರೆ ಅವ್ರು ಆ ರೀತಿ ಆಗಿದ್ರು ಅವ್ರು ಒಪ್ಕೊಳ್ಳೋ ಜೈಮನ ಅವ್ರದ್ದಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಈಗ ರಷ್ಯಾ ಮತ್ತೆ ಚೈನಾ ಯಾವ ರೀತಿ ಇರಾನ್ಗೆ ಬೆಂಬಲವನ್ನ ಸೂಚಿಸ್ತಾ ಇದಾವೆ ಅಥವಾ ಸಪೋರ್ಟ್ ಮಾಡ್ತಾ ಇದಾವೆ ಅಂತ ಹೇಳೋದಾದ್ರೆ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ವರದಿ ಪ್ರಸಾರ ಆಗ್ತಿರೋದ್ರ ಪ್ರಕಾರ ರಷ್ಯಾ ಅನ್ನೋದು ಮಿಲಿಟರಿ ಇಂಟೆಲಿಜೆನ್ಸ್ ಅನ್ನ ಇರಾನ್ಗೆ ಪ್ರೊವೈಡ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿಗಳು ಕೂಡ ಬರ್ತಾ ಇದೆ. ಯಾವ ರೀತಿ ಅಂತಂದ್ರೆ ಯುದ್ಧದ ಸಮಯದಲ್ಲಿ ಅತ್ಯಂತ ಪ್ರಮುಖ ವಿಷಯ ಅಂತಂದ್ರೆ ಸ್ಯಾಟಲೈಟ್ ಮಾಹಿತಿ ಆಗಿರ್ತದೆ. ಸೊ ಇರಾನ್ಗೆ ಸಂಬಂಧ ಸರ್ವೈಲೆನ್ಸ್ ಸ್ಯಾಟಲೈಟ್ಗಳು ಅಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಅನ್ನೋದು ಇರಾನ್ ಜೊತೆ ಇರೋದಿಲ್ಲ. ಬಟ್ ಇಲ್ಲಿ ರಷ್ಯಾದ ಸ್ಯಾಟಲೈಟ್ಗಳು ಅವರ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸ್ಬಿಟ್ಟು ಆ ಒಂದು ಇಂಟೆಲಿಜೆನ್ಸ್ ಮಾಹಿತಿಯನ್ನ ಇರಾನ್ನ ಜೊತೆ ಹಂಚಿಕೆಯನ್ನ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಅಂತ ಹೇಳೋದಾದ್ರೆ ಉಪಗ್ರಹಗಳಿಂದ ಅಮೆರಿಕದ ಯುದ್ಧ ನೌಕೆಗಳ ಸ್ಥಳ ಆಗಿರ್ಬೋದು, ವಿಮಾನದ ನೆಲೆಗಳಾಗಿರ್ಬೋದು, ಮತ್ತೆ ಮಿಸೈಲ್ ಲಾಂಚಿಂಗ್ ಸ್ಥಳಗಳು ಇಂತಹ ಪ್ರಮುಖ ಮಾಹಿತಿಗಳನ್ನ ಪತ್ತೆ ಹಚ್ಚಿಬಿಟ್ಟು ಈ ಮಾಹಿತಿಯನ್ನ ಇರಾನ್ಗೆ ಅವರು ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಅದರಿಂದ ಅಷ್ಟೊಂದು ಪ್ರಿಸೈಸ್ ಆಗಿ ಇರಾನ್ ಅನ್ನೋದು ಅಟ್ಯಾಕ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಏನಕ್ಕೆ ರಷ್ಯಾ ಈ ತರ ಮಾಡ್ತಾ ಇದೆ ಅಂತಂದ್ರೆ ರಷ್ಯಾ ಮತ್ತೆ ಉಕ್ರೇನ್ ವಾರ ಆಗ್ಬೇಕಾದ್ರೂ ರಷ್ಯಾದ ಚಲನವಲನಗಳನ್ನ ಅಮೆರಿಕ ಕೂಡ ಗಮನಿಸ್ಬಿಟ್ಟು ಅದ್ರ ಬಗ್ಗೆ ವರದಿಯನ್ನ ಇರಾನ್ಗೆ ಕೊಡ್ತಾ ಇತ್ತು. ಅದಕ್ಕೆ ಪ್ರತೀಕಾರವಾಗಿ ಈಗ ರಷ್ಯಾ ಕೂಡ ಮಾಡ್ತಾ ಇದೆ ಅಂತ ಏನು ತಜ್ಞರ ಅಭಿಪ್ರಾಯವನ್ನು ಕೂಡ ಪಡ್ತಾ ಇದ್ದಾರೆ. ಈಗಿನ ಆಧುನಿಕ ಯುದ್ಧದಲ್ಲಿ ಗನ್ ಆಗಿರ್ಬೋದು, ಮಿಸೈಲ್, ಡ್ರೋನ್ ಇಷ್ಟೊಂದಷ್ಟೇ ಸಾಕಾಗೋದಿಲ್ಲ. ಒಂದು ಎಲೆಕ್ಟ್ರಾನಿಕ್ ವಾರ್ಫೇರ್ ಅನ್ನೋದು ಈಗ ನಡೀತಾ ಇರತಕ್ಕಂತ ಯುದ್ಧಗಳಲ್ಲಿ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಬಳಸುವಂತಹ ಒಂದು ತಂತ್ರ ಕೂಡ ಇದಾಗಿರ್ತದೆ. ಹೇಗಂತಂದ್ರೆ ಈ ಒಂದು ಟೆಕ್ನಾಲಜಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಲ್ಲಿ ರಷ್ಯಾ ಅನ್ನೋದು ತುಂಬಾ ಮುಂದಿದೆ ಅಂತಾನೆ ಹೇಳ್ಬೋದು. ಯಾವ ರೀತಿ ವರ್ಕ್ ಆಗುತ್ತೆ ಈ ಒಂದು ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂತ ಹೇಳೋದಾದ್ರೆ ಈ ಒಂದು ತಂತ್ರಜ್ಞಾನದ ಮೂಲಕ ಈ ಒಂದು
ಡ್ರೋನ್ ನಿಯಂತ್ರಣ ವ್ಯವಸ್ಥೆಯನ್ನು ಹ್ಯಾಕ್ ಮಾಡಬಹುದಾಗಿರ್ಬೋದು, ಅಥವಾ ಶತ್ರು ರಾಡಾರ್ಗಳನ್ನು ಜಾಮ್ ಮಾಡೋದಾಗಿರ್ಬೋದು, GPS ಸಿಗ್ನಲ್ಗಳನ್ನು ತಪ್ಪಿಸೋದಾಗಿರ್ಬೋದು. ಈ ತರ ಎಲ್ಲ ಟೆಕ್ನಾಲಜಿಗಳು ಇದೆ ಅಂತಂದ್ರೆ ಇರಾನ್ನ ಬಳಿ ಅದೇನ್ ಮಾಡುತ್ತೆ ಅಂತಂದ್ರೆ, ಈಗ ಶತ್ರು ದೇಶ ಅಂದ್ರೆ ಅಮೆರಿಕ ಸಂಬಂಧಿಸಿದಂತಹ ಒಂದು ರಾಡಾರ್ಗಳನ್ನು ಜಾಮ್ ಮಾಡಿರೋದ್ರಿಂದ, ಅಥವಾ ಒಂದು ಡ್ರೋನ್ಗಳ ಒಂದು ಸಿಸ್ಟಮ್ ಅನ್ನು ಹ್ಯಾಕ್ ಮಾಡೋದ್ರಿಂದ, ಇದೆಲ್ಲ ಒಂದು ಕಂಟ್ರೋಲ್ ತಗೊಂಡಿದೆ ಅಂತಂದ್ರೆ ಈ ಒಂದು ಇರಾನ್ ದಾಳಿ ಮಾಡೋದಕ್ಕೆ ಇನ್ನೂ ಈಸಿ ಆಗುತ್ತೆ ಅಂಡ್ ಈಸಿಯಾಗಿ ಟಾರ್ಗೆಟ್ಗಳನ್ನು ಕೂಡ ತಲುಪುತ್ತೆ. ಈ ಒಂದು ಟೆಕ್ನಾಲಜಿಯಲ್ಲಿ ಕೂಡ ಇರಾನ್ಗೆ ರಷ್ಯಾ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ವರದಿ ಬರ್ತಾ ಇದೆ. ಅದಷ್ಟೇ ಅಲ್ಲದೆ ಇರಾನ್ ಯಾವ ಯುದ್ಧ ತಂತ್ರಗಳನ್ನ ಉಕ್ರೇನ್ ವಿರುದ್ಧ ಏನು ಮಾಡಿತ್ತು, ಆ ಒಂದು ಯುದ್ಧ ತಂತ್ರಗಳು ಈ ಒಂದು ಇರಾನ್ ಮಾಡ್ತಾ ಇರ್ತಕ್ಕಂಥ ಯುದ್ಧಗಳಲ್ಲಿ ಕೂಡ ಕಾಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದಾವೆ. ಮತ್ತೆ ಚೀನಾ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಚೀನಾದ ಬಳಿ ತನ್ನದೇ ಆದ ಒಂದು ಸ್ಯಾಟಲೈಟ್ ವ್ಯವಸ್ಥೆ ಇದೆ ಅಂತಂದ್ರೆ, ಈಗ GPS ಅಂತ ಏನ್ ನಾವು ಕರಿತೀವಿ ಅಥವಾ ಯೂಸ್ ಮಾಡ್ತೀವಿ, ಆ ರೀತಿ ಅದು ಅಮೆರಿಕಾಗೆ ಸಂಬಂಧಿಸಿರ್ತಕ್ಕಂಥ GPS ಅನ್ನೋದು. ಆ GPS ಗೆ ಪರ್ಯಾಯವಾಗಿ ಈ ಚೈನಾ ಅನ್ನೋದು ತನ್ನದೇ ಆದ ಒಂದು GPS ಅನ್ನುವಂತ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೆ. ಆ ಒಂದು ಸಿಸ್ಟಮ್ ನ ಹೆಸರೇ ಬೈಡು ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ. ಈ ವ್ಯವಸ್ಥೆ GPS ಗೆ ಒಂದು ಪರ್ಯಾಯ ಆಗಿರ್ತದೆ. ಅಂಡ್ ಈ ಉಪಗ್ರಹ ವ್ಯವಸ್ಥೆಯನ್ನ ಬಳಸಿಬಿಟ್ಟು ಡ್ರೋನ್, ಮಿಸೈಲ್ ಅಥವಾ ಯುದ್ಧ ನೌಕೆಗಳು ಹೆಚ್ಚು ನಿಖರವಾಗಿ ಗುರಿಗಳನ್ನ ತಲುಪಬಹುದಾಗಿರುತ್ತೆ. ಈ ಒಂದು GPS ಸಿಸ್ಟಮ್ ಅನ್ನು ಕೂಡ ಏನು ಇರಾನ್ಗೆ ಕೊಟ್ಟು ಅದು ಸಹಕರಿಸ್ತಾ ಇದೆ, ಹೆಲ್ಪ್ ಮಾಡ್ತಾ ಇದೆ ಈ ಯುದ್ಧದಲ್ಲಿ ಸ್ವಲ್ಪ ಮುನ್ನಡೆಯನ್ನ ಸಾಧಿಸ್ಲಿಕ್ಕೆ ಅನ್ನೋದ್ರ ಬಗ್ಗೆ ಕೂಡ ವರದಿಗಳು ಬರ್ತಾ ಇದೆ. ಅಂಡ್ ತಂತ್ರಜ್ಞಾನದ ಸಹಾಯ ಅಂತಾನೆ ಹೇಳ್ಬೋದು. ಯಾವ ರೀತಿ ಅಂದ್ರೆ ಡ್ರೋನ್ ತಂತ್ರಜ್ಞಾನ ಆಗಿರ್ಬೋದು, ಸೈಬರ್ ಸುರಕ್ಷತೆ ಆಗಿರ್ಬೋದು, ಮತ್ತೆ AI ಸರ್ವೈಲೆನ್ಸ್, ಮುಂತಾದಷ್ಟು ಕ್ಷೇತ್ರಗಳಲ್ಲಿ ಚೈನಾ ಕೂಡ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿಗಳು ಬರ್ತಾ ಇದೆ. ರಷ್ಯಾ ಮತ್ತೆ ಚೈನಾ ಇರಾನ್ಗೆ ಒಂದು ರಾಜತಾಂತ್ರಿಕವಾಗಿ ಬೆಂಬಲವನ್ನು ಸೂಚಿಸುವುದಾಗಿರ್ಬೋದು. ಅಂದ್ರೆ ಈಗ ಯಾವುದೇ ಒಂದು UN ಏನಿದೆ ವಿಶ್ವಸಂಸ್ಥೆಯಲ್ಲಿ ಇರಾನ್ನ ವಿರುದ್ಧ ಯಾವುದೇ ಒಂದು ನಿರ್ಬಂಧಗಳನ್ನು ತರಬೇಕು ಅಂತಂದ್ರೆ ಚೈನಾ ಆಗಿರ್ಬೋದು ಅಥವಾ ರಷ್ಯಾ ಆಗಿರ್ಬೋದು ಒಂದು ವೀಟೋವನ್ನ ಬಳಸಿ ಆ ಒಂದು ನಿರ್ಬಂಧಗಳನ್ನ ತಡೆಯೋದಾಗಿರ್ಬೋದು. ಈ ರೀತಿ ಒಂದು ಸಪೋರ್ಟ್ ಅನ್ನ ಇಂಡೈರೆಕ್ಟ್ಲಿ ಚೈನಾ ಮತ್ತೆ ರಷ್ಯಾ ಅನ್ನೋದು ಇರಾನ್ಗೆ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯುದ್ಧವನ್ನ ನಿಲ್ಲಿಸಬೇಕು ಅಂತಂದ್ರೆ ಇರಾನ್ ಕೂಡ 3 ಕಂಡೀಷನ್ಸ್ ಅನ್ನು ಅಮೆರಿಕಾಗೆ ಇಡ್ತಾ ಇತ್ತು. ಮೊದಲು ಅಮೆರಿಕ ಹೇಳ್ತಾ ಇತ್ತು ಏನು ಅನ್ಕಂಡೀಷನಲ್ ಆಗಿ ಯುದ್ಧವನ್ನ ಸ್ಟಾಪ್ ಮಾಡಬೇಕು, ಇರಾನ್ ಒಪ್ಕೋಬೇಕು ನಮ್ಮ ಕಂಡೀಷನ್ಸ್ಗೆಲ್ಲ ಅಂತ ಹೇಳ್ಬೋದು. ಇವಾಗ ಯಾವ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇರಾನ್ ಕಂಡೀಷನ್ಸ್ ಕೊಡೋ ಲೆವೆಲ್ಗೆ ಇರಾನ್ ಅಷ್ಟೊಂದು ಅಗ್ರೆಸಿವ್ ಆಗಿ ಅಟ್ಯಾಕ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಅಂಡ್ ದಿನದಿಂದ ದಿನಕ್ಕೆ ಈ ಯುದ್ಧ ಒಂದು ಕೊನೆಗಾಣೋದಕ್ಕಿಂತ ಜಾಸ್ತಿ ಆಗೋದ್ರ ಬಗ್ಗೆನೇ ಮುನ್ಸೂಚನೆಗಳು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಅಮೆರಿಕ ಅಂದುಕೊಂಡಂಗೆ ಯಾವುದು ನಡೀತಾ ಇಲ್ಲ. ಅಂಡ್ ಅದು ಅನ್ಕೊಂಡಾಗ ಏನು 1 ವೀಕ್ ಒಳಗಡೆ ಮುಗಿಸ್ಬೋದು ಅಥವಾ 2 ದಿವಸ 3 ದಿವಸದಲ್ಲಿ ಮುಗಿಸ್ಬೋದು. ಬಟ್ ಇದು ಆಲ್ರೆಡಿ 2 ವೀಕ್ಸ್ ತನಕ ಹೊರಟೋಗಿದೆ. ಅಂಡ್ ಅಮೆರಿಕದ ಕೈಯಿಂದ ಮೀರಿ ಹೋಗ್ತಾ ಇದೆ ಯುದ್ಧ ಅಂತಾನೆ ಹೇಳ್ಬೋದು. ಅಂಡ್ ಇರಾನ್ನ ಬತ್ತಳಿಕೆಯಲ್ಲಿ ಇನ್ನೂ ಎಷ್ಟು ಅಸ್ತ್ರಗಳಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅಂಡ್ ಅವರು ಮಾಡ್ತಾ ಇರ್ತಕ್ಕಂಥ ಅಟ್ಯಾಕ್ ಆಗಿರ್ಬೋದು ಅಥವಾ ಅಗ್ರೆಷನ್ ಆಗಿರ್ಬೋದು ಯಾರು ಪ್ರಿಡಿಕ್ಟ್ ಮಾಡೋಕ್ಕೂ ಆಗ್ತಾ ಇಲ್ಲ. ಆ ಲೆವೆಲ್ಗೆ ಅಗ್ರೆಷನ್ ಅನ್ನೋದು ಅವ್ರು ತೋರಿಸ್ತಾ ಇದ್ದಾರೆ. ಅಂಡ್ ಇತ್ತೀಚೆಗೆ IRGC ಒಬ್ಬ ವಕ್ತಾರ ಕೂಡ ಏನು ರೀಸೆಂಟ್ ಆಗಿ ಸುದ್ದಿಯನ್ನ ಹೇಳಿದ್ದಾರೆ. ಏನಂತಂದ್ರೆ, ನಾವು ತೈಲ ಉತ್ಪಾದನೆ ಮಾಡುವಂತಹ ಪ್ಲಾಂಟ್ಗಳ ಮೇಲೆ ಆಗಿರ್ಬೋದು ಅಥವಾ ನಾವು ಸ್ಟೋರೇಜ್ ಮಾಡಿರ್ತಕ್ಕಂಥ ಒಂದು ಘಟಕಗಳ ಮೇಲೆ ಏನಾದರೂ ಅಮೆರಿಕ ದಾಳಿಯನ್ನ ಮಾಡಿದೆ ಅಂತಂದ್ರೆ ನಾವು ಗಲ್ಫ್ ಕಂಟ್ರೀಸ್ ಅಲ್ಲಿ ಇರ್ತಕ್ಕಂಥ ಏನು ತೈಲ ಪ್ರೊಡಕ್ಷನ್ ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಸ್ಟೋರೇಜ್ ಘಟಕಗಳ ಮೇಲೆ ನಾವು ದಾಳಿಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಯುದ್ಧ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಾಗುತ್ತೆ. ಇದಿಷ್ಟು ಲಾಸ್ಟ್ ರೀಸೆಂಟ್ 24 ಅವರ್ಸ್ ಘಟನೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.